ಬದುಕಿನಲ್ಲಿ ಜಾತಿ ಕಂದಾಚಾರಗಳನ್ನ ದೂರ ಇಡಬೇಕಾದ ಅಗತ್ಯತೆಗಳನ್ನ ಸಮಾಜಕ್ಕೆ ತಿಳಿಸಿಕೊಟ್ಟಂತಹ ಮಹಾಮೇಧಾವಿ ತತ್ವಜ್ಞಾನಿ ಸರ್ವಜ್ಞನ ಚಿಂತನೆಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತದ್ದು ಇಂದಿನ ಪ್ರಸ್ತುತತೆ ಆಗಿದೆ. ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವ ಚಿಂತನೆಗಳು ಸರ್ವಜ್ಞ ನಮಗೆ ಕೊಟ್ಟ ದೊಡ್ಡ ಕೊಡುಗೆಯಾಗಿದೆ ಎಂದು ಪುತ್ತೂರು ತಹಶೀಲ್ದಾರ್ ಎಸ್.ಬಿ. ಕೋಡಲಗಿ ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಕುಲಾಲ ಸೇವಾ ಸಂಘದ ಆಶ್ರಯದಲ್ಲಿ ಪುತ್ತೂರು ಆಡಳಿತ ಸೌಧದ ಸಭಾಂಗಣದಲ್ಲಿ ನಡೆದ ಸಂತ ಕವಿ ಸರ್ವಜ್ಞ ಜಯಂತಿ ದಿನಾಚರಣೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪೂಡಾ ಅಧ್ಯಕ್ಷ ಅಮಳ ರಾಮಚಂದ್ರ ಅವರು ಮಾತನಾಡಿ, ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆ, ಸಮಾಜಕ್ಕೆ ಕೊಟ್ಟ ನೀತಿ ಮೂಲಕ ಸಮಾಜದ ಸರ್ವ ಜನಾಂಗಕ್ಕೂ ತಿಳುವಳಿಕೆ ನೀಡಿದ ದಾರ್ಶನಿಕ ಸರ್ವಜ್ಞ. ಅವರ ಪ್ರತಿಯೊಂದು ತ್ರಿಪದಿಗಳು ಹೃದಯಕ್ಕೆ ಅತ್ಯಂತ ಸಮೀಪವಾಗಿದೆ. ಮೇಲು ಕೀಳು ಜಾತಿ ವೈಷಮ್ಯದಿಂದ ಸಮಾಜದ ಅವನತಿಯಾಗ್ತಾ ಎಂಬ ಎಚ್ಚರಿಕೆಯನ್ನ ಅವರು ನೀಡಿದ್ದಾರೆ. ನಮ್ಮ ಬದುಕನ್ನ ಚಿಂತನೆಗೆ ಹೆಚ್ಚುವಂತೆ ಮಾಡಿದ ಸರ್ವಜ್ಞನನ್ನ ವಚನಗಳು ಇಂದಿಗೂ ಮುಂದಿನ ಜನಾಂಗಕ್ಕೂ ಅತ್ಯಂತ ಪ್ರಸ್ತುತ. ಇನ್ನು ವೇದಿಕೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಂಚಾಲಕ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್, ಕುಲಾಲ ಸೇವಾ ಸಂಘದ ಅಧ್ಯಕ್ಷ ಸೇಸಪ್ಪ ಕುಲಾಲ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಉಪಸ್ಥಿತರಿದ್ದರು. ಜಾತಿ ಇವತ್ತು ಕೆಳವರ್ಗದಲ್ಲಿದೆ, ಆ ಕೆಳವರ್ಗದಲ್ಲಿದ್ದಂತಹ ಜಾತಿ ಮನೆಯಲ್ಲಿ ಇರುವಂತಹ ಜ್ಯೋತಿ, ಅದೇ ರೀತಿ ಮೇಲ್ವರ್ಗದ ಮನೆಯಲ್ಲಿ ಇರುವಂತಹ ಜ್ಯೋತಿ ಎನ್ನುವಂಥದ್ದು ಆ ಬೆಂಕಿ ಇರ್ಬೋದು ಅಥವಾ ಬೆಳಕಿರ್ಬೋದು, ಅದು ಒಂದೇ. ಆದ ಕಾರಣ ಯಾವುದೇ ಕಾರಣಕ್ಕೂ ಆ ಭೇದ ಭಾವ ಎನ್ನುವಂಥದ್ದು ಇವತ್ತು ಇರಬಾರದು ಎನ್ನುವಂತಹ ಆ ಒಂದು ಸಂದೇಶವನ್ನು ಇವತ್ತು ಸರ್ವಜ್ಞರು ನಮಗೆ ಕೊಟ್ಟಿದ್ದಾರೆ. ಬಹಳಷ್ಟು ಆ ಒಂದು ಸಂದರ್ಭದಲ್ಲಿ ಸರ್ವಜ್ಞನವರ ಹುಟ್ಟಿದಂತಹ ಆ ಒಂದು ಸಂದರ್ಭ ನೋಡಿದ್ರೆ, ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಹಿರೇಕರೂರು ತಾಲೂಕಿನ ಮಾಸೂರು ಎನ್ನುವಂಥದ್ದು ಸರ್ವಜ್ಞನವರ ಹುಟ್ಟಿದ ಬಹಳಷ್ಟು ಬಡತನದಲ್ಲಿ ಇದ್ದಂತಹ ಕುಟುಂಬ. ತಂದೆ ಕುಂಬಾರ ಮಲ್ಲ, ತಾಯಿ ಮಳಲಾದೇವಿ ಅಥವಾ ಮಾಳಿ ಅಂತ ಹೇಳ್ತಾರೆ. ಒಂದು ಕುಂಬಾರ ಜನಾಂಗದಲ್ಲಿ ಸರ್ವಜ್ಞನವರ ಜನನ ಆಗ್ತದೆ. ತಂದೆ ಕುಂಬಾರ ಮಲ್ಲ, ತಾಯಿ ಮಳಲಾದೇವಿ ಇಂದುಶೇಖರನ ದಯೆಯಿಂದ ಭೂಮಿಯಲ್ಲಿ ಅವತರಿಸಿದ ಸರ್ವಜ್ಞ ಎನ್ನುವಂತಹ ಒಂದು ಉಕ್ತಿಯ ಮೂಲಕ, ಒಂದು ತ್ರಿಪದಿಯ ಮೂಲಕ